ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ. ಸದ್ಯಕ್ಕೆ 27th ಬ್ಯಾಚು ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟು ನೋಡೋಣ ಮಾರ್ಚಲ್ಲಿ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಅನೌನ್ಸ್ ಮಾಡ್ತೀನಿ. ಬಿಕಾಸ್ ಮಾರ್ಚಲ್ಲಿ 2-3 ಹಾಲಿಡೇಸ್ ಕೂಡ ಇರೋದ್ರಿಂದ ಐ ಹ್ಯಾವ್ ಟು ಪ್ಲಾನ್ ಇಟ್ ಅಕಾರ್ಡಿಂಗ್ಲಿ. ಸೊ ನಾಳೆ ಕೂಡ ರಜೆ ಇದೆ, ಗುಡ್ ಫ್ರೈಡೇ ರಜೆ ಇದೆ, ಮತ್ತು ಅದಾದಮೇಲೆ ಇನ್ನೊಂದು ಯಾವುದೋ ಒಂದು ಇದಕ್ಕೆ ಮಹಾವೀರ ಜಯಂತಿಗೆ ಯಾವುದೋ ಒಟ್ಟಿನಲ್ಲಿ ಐ ಡೋಂಟ್ ನೋ, ಲೈಕ್ 3 ರಜೆ ಏನೋ ಇದ್ದಾವೆ ಈ ಮಂತಲ್ಲಿ. ಸೊ ನಮಗೆ ಸಿಗೋದೇ 19 ಟ್ರೇಡಿಂಗ್ ಸೆಷನ್ನು, ಅದರಲ್ಲಿ ಇವತ್ತೊಂದು ಕಂಪ್ಲೀಟ್ ಆಗಿದೆ. ಸೊ ಸಿಗೋದಿನ 18 ಟ್ರೇಡಿಂಗ್ ಸೆಷನ್ ಸಿಗುತ್ತೆ. ಲೆಟ್ಸ್ ಸಿ, ಅದ್ರ ಪ್ರಕಾರ ಪ್ಲ್ಯಾನ್ ಮಾಡುವ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಸೊ ಇವತ್ತು ಆ್ಯಕ್ಚುಲಿ ಬೆಳಗ್ಗೆನೇ ಸ್ಟೂಡೆಂಟ್ಸ್ ಗ್ರೂಪಲ್ಲಿ ಮೆಸೇಜ್ ಕೂಡ ಹಾಕಿದ್ದೆ. ಮಾರ್ಕೆಟು ತುಂಬಾ ವಾಲಟೈಲ್ ಆಗೋ ಚಾನ್ಸಸ್ ಇದೆ, ಆದಷ್ಟು ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ, ಬಿಕಾಸ್ ನಿಮ್ಮ ಸ್ಮಾಲ್ ಎಸ್ಸಲ್ಲಿ ಇವತ್ತು ವರ್ಕ್ ಆಗೋದಿಲ್ಲ ಅಂತಲೇ ಹಾಕಿದ್ದೆ. ಸೇಮ್ ವೇ ಲಾಜಿಕ್ ನನಗೂ ಕೂಡ ಅದೇ ಗೊತ್ತಿತ್ತು. ಯಾಕೆಂದರೆ ಮಾರ್ಕೆಟು ಒಂದು ಹ್ಯೂಜ್ ಗ್ಯಾಪ್ ಡೌನ್ ಆಗುತ್ತೆ ಅನ್ನೋದು ಮೈಂಡ್ಸೆಟ್ಟಲ್ಲಿ ಎಲ್ರಿಗೂ ಇರುತ್ತೆ, ಓಕೆನಾ. ಬಿಕಾಸ್ ವಾರ್ ಇರೋದ್ರಿಂದ ಮಾರ್ಕೆಟು ಬಿಗ್ ಗ್ಯಾಪ್ ಡೌನ್ ಆಗುತ್ತೆ. ಬಟ್ ಎಷ್ಟು ದೂರ ಗ್ಯಾಪ್ ಡೌನ್ ಆಗುತ್ತೆ ಯಾರು ಏನೂ ಹೇಳಲಿಕ್ಕಾಗೋದಿಲ್ಲ. ಇಷ್ಟೇ ದೂರ ಆಗುತ್ತೆ, ಲೈಕ್ ಇದರಿಂದ ಇನ್ನೂ ಕೆಳಗಡೆ ಹೋಗ್ಬೋದು, ಮೇಲೆ ಹೋಗ್ಬೋದು, ಯಾರೂ ಪ್ರಿಡಿಕ್ಟ್ ಮಾಡೋಕ್ಕೋದಿಲ್ಲ. ಬಟ್ ಎಲ್ಲರೂ ಪ್ರಿಡಿಕ್ಷನ್ ಇದ್ದೇ ಇರುತ್ತೆ. ಲೈಕ್ ಮಾರ್ಕೆಟ್ ಇಲ್ಲಿಂದಲೇ ಒಂದು ಕೆಳಗಡೆ ಹೋಗ್ಬೋದು, ಮೇಲೆ ಹೋಗ್ಬೋದು ಅಂತ. ಸೇಮೇ ಲೈಕ್ ನಿಮ್ಗೇನು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋರು ಇರ್ತಾರಲ್ಲ, ಅವರು ಲೈಕ್ ಪುಟ್ ಸೈಡ್ ಕೊಟ್ಟಿರೋರಿಗೆ ಇವತ್ತು ಫುಲ್ ಯಾವ ಥರ ತೋರಿಸ್ತಿರ್ತಾರೆ ಅಂದರೆ, ನಾವು ಹೇಳಿದ್ದು ಬಿದ್ದು ಬಿಡುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳಿದ್ದು. ಮಾರ್ಕೆಟ್ ಮೇಲೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹಾಕಿರೋದೇ ನಾವು ಇರೋದೇ ಮಾರ್ಕೆಟ್ನ ಅಸ್ಟ್ರಾಲಜರ್ ಥರ, ಲೈಕ್ ಮುಂದೆ ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ ಅಂತೆಲ್ಲ ಸ್ಟೋರಿ ಹೇಳ್ತಾರೆ. ಐ ನೋ ದಟ್ ಈಸ್ ಓಕೆ. ಲೈಕ್ ಮಾರ್ಕೆಟಲ್ಲಿ 3 ಗಂಟೆಲಿ ಯಾವಾಗ 100 ಪಾಯಿಂಟ್ ಫಾಲ್ ಆಯಿತು, ಇಟ್ಸ್ ಕ್ಲಿಯರ್ ಕಟ್. ಬಿಗ್ ಪ್ಲೇಯರ್ಸ್ಗಳಿಗೆ ಕನ್ಫರ್ಮ್ ಆಗುತ್ತಿದೆ ಮಾರ್ಕೆಟ್ US ಇರಾನ್ ವಾರ್ ಸ್ಟಾರ್ಟ್ ಆಗುತ್ತೆ ಅನ್ನೋದು. ಸೊ ಹಾಗಾಗಿನೇ ಅದು ಫಾಲ್ ಆಗಿದೆ ಅನ್ನೋದು. ಸೊ ಅವ್ರುಗಳಿಗೆ ನ್ಯೂಸ್ ಲೆವೆಲ್, ಬಿಗ್ ಪ್ಲೇಯರ್ಸ್ಗಳು ಇನ್ಸ್ಟಿಟ್ಯೂಟ್ ಲೆವೆಲ್ಗೆ ಅನಾಲಿಸಿಸ್ಗೆ ಅಂತಲೇ ಟೀಮ್ ಇರುತ್ತೆ. ಅವರು ನ್ಯೂಸ್ಗಳನ್ನ ಡೈಲಿ ಕ್ಯಾಪ್ಚರ್ ಮಾಡ್ತಿರ್ತಾರೆ, ನ್ಯೂಸ್ಗಳ ಬಗ್ಗೆ ಅನಾಲಿಸಿಸ್ ಮಾಡ್ತಿರ್ತಾರೆ, ಏನಾಗ್ತಿದೆ ಅನ್ನೋದು ನೋಡ್ತಿರ್ತಾರೆ. ದಟ್ಸ್ ಡಿಫ್ರೆಂಟ್ ಸ್ಟೋರಿ, ಓಕೆನಾ. ಸೊ ಅವ್ರದ್ದು ಡಿಫ್ರೆಂಟ್ ಇರುತ್ತೆ. ಸೊ ಬಟ್ ಅದನ್ನು ಬಿಟ್ಟು ನಿಮಗೆ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋರು ಇದ್ರಲ್ಲ, ನೆವರ್ ಎವರ್ ಟ್ರಸ್ಟ್ ದೆಮ್, ಓಕೆನಾ. ಸೊ ಅವರು ನಿಮಗೆ ಒಂದು ಗ್ರೂಪಲ್ಲಿ ಪುಟ್ ಕೊಟ್ಟಿದ್ರೆ, ಇನ್ನೊಂದು ಗ್ರೂಪಲ್ಲಿ ಕಾಲ್ ಕೊಟ್ಟಿರ್ತಾರೆ. ಯಾವ್ದು ವಿನ್ ಆಗುತ್ತೆ ಅವರಿಗೆ ನಾವು ರಾಕೆಟ್ ತೋರಿಸಿದ್ದೀವಿ ಅಂತ ಹೇಳ್ತಾರೆ, ಯಾವ್ದು ಲೂಸ್ ಆಗುತ್ತೆ ಅವ್ರಿಗೆ ರೆಸ್ಪಾಂಡ್ ಮಾಡಲ್ಲ. ಇದು ಕ್ವೈಟ್ ಕಾಮನ್ ಅದು. ಬಿಕಾಸ್ ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರೋ ಅನ್ನೋ ಥರ ಸ್ಟೋರಿ ಅಷ್ಟೇ ಅದು. ಸೊ ಅದನ್ನು ಬಿಡಿ, ಕಲಿಯೋ ಕಡೆ ಫೋಕಸ್ ಕೂಡ ಮಾಡಿ. ಆಲ್ವೇಸ್ ನಿಮಗೆ ಈಸಿ ಅನಿಸುತ್ತೆ, ಅದರ್ವೈಸ್ ಇಟ್ಸ್ ನಾಟ್ ದಟ್ ಮಚ್ ಈಸಿ. ಆ್ಯಂಡ್ ಕೆಲವ್ರದ್ದು ಮೆಸೇಜ್ಗಳು, ಸ್ಟೂಡೆಂಟ್ಸ್ ಮೆಸೇಜ್ ನೋಡಿದ್ರೆ ಬೆಳಗ್ಗೆನೇ ದೇ ಹ್ಯಾವ್ ಡನ್ ಇಟ್ ವೆರಿ ಗುಡ್ ಪ್ರಾಫಿಟ್. ಇಟ್ ಮೀನ್ಸ್ ಅವ್ರು ಕಳಿಸಿರೋ ಮೆಸೇಜಲ್ಲೇ ಗೊತ್ತಾಗ್ತಿದೆ ಓವರ್ ನೈಟ್ ಪೊಸಿಷನ್ಸ್ಗಳನ್ನ ಕ್ಯಾರಿ ಮಾಡಿದ್ದಾರೆ ಅಂತ. ನೋ ಐಡಿಯಾ, ಮೇ ಬಿ ಅವರು ಓನ್ ಅನಾಲಿಸಿಸಲ್ಲಿ ಕ್ಯಾರಿ ಮಾಡಿದಾರೋ, ಇಲ್ಲ ಲೈಕ್ ಯಾರು ಕಾಲ್ ಟಿಪ್ಸಿಂದ ಕ್ಯಾರಿ ಮಾಡಿದಾರೋ ಗೊತ್ತಿಲ್ಲ. ಅಟ್ ದ ಎಂಡ್ ದೇ ಮೇಡ್ ಇಟ್ ಪ್ರಾಫಿಟ್. ಐ ಆಮ್ ಹ್ಯಾಪಿ ವಿತ್ ಇಟ್, ಓಕೆನಾ. ಅಟ್ ದ ಎಂಡ್ ದುಡ್ಡು ಮನೆಗೆ ಬರೋದು ಇಂಪಾರ್ಟೆಂಟು, ಅವ್ರು ಯಾವ ಥರ ಮಾಡಿದ್ದಾರೆ ಅಂತ ಇಂಪಾರ್ಟೆಂಟ್ ಅಲ್ಲ. ಆ್ಯಂಡ್ ಐ ಆಮ್ ಸೀಯಿಂಗ್ ದಟ್ ಹ್ಯೂಜ್ ಮನಿ, ಬಿಗ್ ಮನಿಗಳನ್ನ ನೋಡ್ತಾ ಇದ್ದೀನಿ. ಯಾಕೆಂದರೆ ಮಾರ್ಕೆಟ್ ಓಪನ್ ಆಗಿದ್ದೆ ನಿಮಗೆ ಆಲ್ಮೋಸ್ಟು ಒಂದು 500-600 ಪಾಯಿಂಟ್ಸ್ ಗ್ಯಾಪ್ ಡೌನು. ಬಟ್ ಪ್ರೀ ಮಾರ್ಕೆಟಲ್ಲಿ ನಿಮಗೆ ಮಾರ್ಕೆಟು ಬೆಳಗ್ಗೆ ಓಪನ್ ಸ್ಟಾರ್ಟಿಂಗಲ್ಲಿ ಎಷ್ಟಲ್ಲಿ ತೋರಿಸೋದು ಗೊತ್ತಾ, 24,000ದಲ್ಲಿ ತೋರಿಸ್ತಿತ್ತು ಅದು. ಅಂದರೆ ಅದ್ರದ್ದು ವಾಲಟಿಲಿಟಿ, ಸೆಟಲ್ಮೆಂಟು ಎಲ್ಲ ಆಗೋ ಹೊತ್ತಿಗೆ ಫೈನಲಿ ಅದು 24,675ಕ್ಕೋ 650ಕ್ಕೋ ಬಂದು ನಿಂತಿತ್ತು, ಓಕೆನಾ. ಸೊ ಅಲ್ಲಿಂದ ಮಾರ್ಕೆಟ್ ರಿಕವರ್ಡ್ 25,000. ಇಟ್ ಮೀನ್ಸ್ ಆಲ್ಮೋಸ್ಟ್ 300-350 ಪಾಯಿಂಟ್ ರಿಕವರಿ ಕೂಡ ಆಗಿದೆ ಮಾರ್ಕೆಟು. ಸೊ ಒಂದೊಂದು ಕ್ಯಾಂಡಲು ಆಲ್ಮೋಸ್ಟ್ 25, 30, 40, 50, 70 ಪಾಯಿಂಟ್ಸ್ ತನಕಲ್ಲೂ ಕ್ಯಾಂಡಲು ಮಾಡಿದ್ದಾವೆ. ಇವಾಗ ಸ್ವಲ್ಪ ಸ್ಲೋ ಆಗ್ತಿದೆ, ಬಿಕಾಸ್ ಇವತ್ತು ಎಕ್ಸ್ಪೈರಿ ಕೂಡ ಇರೋದ್ರಿಂದ ಆಪ್ಷನ್ ಸೆಲ್ಲರ್ಸ್ಗಳಿಗೆ ಒಳ್ಳೆ ಪ್ರೀಮಿಯಮ್ ಸಿಕ್ಕಿದೆ ಬೆಳಗ್ಗೆ, ಓಕೆನಾ. ಸೊ ಬಿಕಾಸ್ ಟಾಪಿಂದ ಶಾರ್ಟ್ ಮಾಡೋರಿಗೆ ಎನಿ ರಿಟ್ರೇಸ್ಮೆಂಟ್, ಈಗ 25,000ದಲ್ಲಿ ಶಾರ್ಟ್ ಮಾಡ್ಕೊಂಡು ಕೂತಿರೋನಿಗೆ ಅವ್ನಿಗೆ ಹ್ಯೂಜ್ ಮನಿ ಸಿಕ್ಕಿದೆ. ಅದು ನನಗೆ ಗೊತ್ತಿರೋಂಗೆ, ಯಾಕೆಂದರೆ 25,000ದಿಂದ ಮಾರ್ಕೆಟ್ ಮತ್ತೆ ಮೇಲಕ್ಕೆ ಹೋಗಲೇ ಇಲ್ಲ. 25,000 ನಿಯರಿಂದಲೇ ರಿಜನ್ ಆಗಿದೆ. ಸೊ ಆ ರಿಜೆಕ್ಷನ್ ಆಗಿದೆ ಅಂದರೆ ಆಲ್ಮೋಸ್ಟ್ ಈಸ್ ಗೆಟಿಂಗ್ ಸಮ್ 100 ಪಾಯಿಂಟ್ಸ್ ಪ್ರೀಮಿಯಮ್ ಡಿಕೆ. ಅಂದರೆ ನೋಡೋಣ, ಅದನ್ನ ಚಾರ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ, ಅದನ್ನು ಪ್ರೀಮಿಯಮ್ ಡಿಕೆ ಎಷ್ಟಾಗಿದೆ ಅನ್ನೋದನ್ನು. ಸೊ ಇಟ್ ಈಸ್ ನಾಟ್ ಗುಡ್ ಡೇ ಫಾರ್ ಆಪ್ಷನ್ ಬೈಯರ್ಸ್. ಯಾಕೆಂದರೆ ಹ್ಯೂಜ್ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಆದಾಗ ಏನಾಗುತ್ತೆ, ಒಂದು ಬ್ರೋಕರ್ಗಳು ಅರ್ಧ ಹ್ಯಾಂಗ್ ಆಗ್ತವೆ. ಬೆಳಗ್ಗೆನೇ ನನಗೆ ಆ್ಯಕ್ಚುಲಿ ಸೆಕೆಂಡ್ ಕ್ಯಾಂಡಲಲ್ಲೇ ನನ್ನ ಟ್ರೇಡ್ ಇತ್ತು. ಬಟ್ ಟ್ರೇಡ್ ಮಾಡೋಣ ಅಂದರೆ ಬ್ರೋಕರ್ ಪ್ರೀಮಿಯಮ್ ಚಾರ್ಟು ಹ್ಯಾಂಗ್ ಆಗ್ತೈತೆ, ಮೂನೇ ತೋರಿಸ್ತಿಲ್ಲ. 10 ಪಾಯಿಂಟ್ ಮೇಲಕ್ಕೆ ತೋರಿಸ್ತೈತೆ, ಕೆಳಗಡೆ ತೋರಿಸ್ತೈತೆ, ಸಿಕ್ಕಾಬಿಟ್ಟು. ಯಾಕೆಂದರೆ ಹ್ಯೂಜ್ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಆದಾಗ ಅವ್ರುಗಳಿಗೂ ಗ್ಲಿಚ್ಚು ಬರ್ತಾ ಇರುತ್ತೆ. ಅವ್ರ ಸರ್ವರ್ಗಳಷ್ಟು ಕೆಪಾಸಿಟಿ ಇರೋದಿಲ್ಲ ಫೀಡ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಎಕ್ಸಾಕ್ಟ್ ಇಮಿಡಿಯೇಟಾಗಿ. ಹಾಗಾಗಿ ಫಸ್ಟ್ ಟ್ರೇಡ್ ನನಗೆ 9:20ಕ್ಕೆ ಸಿಗ್ತಾಯಿದ್ರು, ಎಲ್ಲಿ ಹೋಗ್ತೈತೆ ಅನ್ನೋದು ಗೊತ್ತಾಗ್ತಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದೆ. ಅದಾದಮೇಲೆ ಎಲ್ಲಿ ಟ್ರೇಡ್ ಮಾಡಿದೆ ಏನು ಅನ್ನೋದನ್ನು ನಿಮಗೆ ಗೈಡ್ ಮಾಡ್ತೀನಿ. ಲೆಟ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ.
ಸೊ ವೆರಿ ಗುಡ್ ಡೇ. ಸಿಂಗಲ್ ಟ್ರೇಡು ನಿಮಗೆ ಓಪನ್ ಆಗಿ ಹೇಳ್ತೀನಿ, ಸಿಂಗಲ್ ಟ್ರೇಡು. ಬಿಕಾಸ್ ನಾನು ಸ್ವಲ್ಪ ಲಾಟ್ ಸೈಜ್ನ ಇಂಕ್ರೀಸ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹಾಗಾಗಿ ಸಿಂಗಲ್ ಟ್ರೇಡ್ ಇದೆ ಇದು. ಸೊ ಡೋಂಟ್ ಥಿಂಕ್ ಇಟ್ ಲೈಕ್ ಡಬಲ್ ಟ್ರೇಡ್ ಅಂತಲ್ಲ, ಬಟ್ ನಂದು ಲಾಟ್ ಸೈಜ್ ಆಲ್ಮೋಸ್ಟ್ ನಾವು ಐ ಆಮ್ ಟ್ರೇಡಿಂಗ್ ವಿತ್ 23-24 ಹತ್ರ ಆರಾಮ್ಸೆ ತೊಗೊಳಕ್ಕೆ ರೆಡಿ ಇದ್ದೀನಿ. ಸೊ ಮೈ ಪ್ಲಾನಿಂಗ್ ಇಸ್ 23 to 24 ತೊಗೋಬೇಕು ಅಂತ. ಸೊ ಸೇಮ್ ವೇ ಅದ್ರ ಪ್ರಕಾರ ನೀವು ಇಮ್ಯಾಜಿನ್ ಮಾಡಬೇಕಂದ್ರೆ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 20 ಪಾಯಿಂಟ್ಸ್ ಕ್ಯಾಪ್ಚರ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲಿಂದ ಟ್ರೇಡ್ ಮಾಡಿದೆ, ಹೇಗೆ ಟ್ರೇಡ್ ಮಾಡಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಏನಾದರೂ ಇದನ್ನು ಹೋಲ್ಡ್ ಮಾಡಿದರೆ ಇವಾಗ ನಿಮಗೆ ಅನ್ನಿಸ್ಬೋದು 180 ತೋರಿಸ್ತೈತೆ, ನೀವು ಎಷ್ಟರಲ್ಲಿ ಎಂಟ್ರಿ ಆಗಿದ್ರಿ ಅಂತ ನೀವು ನನ್ನನ್ನು ಕೇಳೋದಾದರೆ, ಐ ಎಂಟರ್ಡ್ ಆಲ್ಮೋಸ್ಟ್ 101 ಇಷ್ಟರಲ್ಲಿ ನಾನು ಎಂಟ್ರಿ ಆಗಿದೆ. ಸೊ ಅಲ್ಲಿಂದ ಇಲ್ಲಿಗೆ ಎಷ್ಟು ತೋರಿಸ್ತಿದೆ ಇದು? ಇಟ್ ಈಸ್ ಎ ಹ್ಯೂಜ್ ರೈಟ್. ಆಲ್ಮೋಸ್ಟ್ 80 ಪಾಯಿಂಟ್ ಅಂದ್ರೂ ನಿಮಗೆ ಅದು ಲೈಕ್ ವಾಟ್ ವಿ ಕಾಲ್ಡ್ 15 100 ಆಲ್ಮೋಸ್ಟ್ 1 ಲಕ್ಷ ಪ್ಲಸ್ ಇರೋದು. ಸೊ ಡೋಂಟ್ ಥಿಂಕ್ ಇಟ್ ಲೈಕ್ 1 ಲಕ್ಷ ಮಾಡ್ಕೊಳ್ತೀರಾ, 50,000 ಮಾಡ್ಕೊಳ್ತೀರಾ ಅಂತಲ್ಲ. ನಾನು ಸ್ವಿಂಗ್ ಟ್ರೇಡರ್ ಅಲ್ಲ. ಸ್ವಿಂಗ್ ಟ್ರೇಡರ್ ಆದರೆ ನಾನು ವೆಯ್ಟ್ ಮಾಡ್ಬೋದು, ಓಕೆ ಅಪ್ಪ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ, ಐ ನೀಡ್ ಟು ವೆಯ್ಟ್ ಅಂತ. ಸೊ ನಾನು ಸ್ವಿಂಗ್ ಟ್ರೇಡಿಂಗ್ ಮಾಡಲ್ಲ ಅಂದಮೇಲೆ ದಟ್ ಈಸ್ ರಾಂಗ್ ಅಪ್ರೋಚ್, ಓಕೆನಾ? ಸೊ ಅದು ತುಂಬಾ ರಾಂಗ್ ಅಪ್ರೋಚ್ ಆಗುತ್ತೆ. ನೀವು ಸ್ವಿಂಗ್ ಟ್ರೇಡರ್ ಅಲ್ಲ ಅಂದರೆ ನಿಮ್ಮ ಇಂಟ್ರಾಡೇ ಟ್ರೇಡಿಂಗ್ ಎಲ್ಲಿ ಮಾಡ್ಕೊಳ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾರ್ಕೆಟು ಫಸ್ಟ್ ಕ್ಯಾಂಡಲೇ ನಿಮಗಿಲ್ಲಿ ಆ್ಯಕ್ಚುಲಾಗಿ ನನಗಿದು ರೆಡ್ ತೋರಿಸ್ತಿದೆ, ನಿಮ್ಮ ಇದರಲ್ಲಿ ಗ್ರೀನ್ ತೋರಿಸ್ತಿರುತ್ತೆ. ಈ ಕ್ಯಾಂಡಲ್ ಬಂದು ನಿಮ್ಮ ಇದರಲ್ಲಿ ಗ್ರೀನ್ ತೋರಿಸ್ತಿರುತ್ತೆ, ನನ್ನ ಇದರಲ್ಲಿ ರೆಡ್ ತೋರಿಸ್ತಿದೆ. ವೈ? ನಾನು ಇದರಲ್ಲಿ ಸೆಟ್ಟಿಂಗ್ಸಲ್ಲಿ ತುಂಬ ಸಲ ತೋರಿಸಿದ್ದೀನಿ ಕೂಡ ನಿಮಗೆ. ಸೆಟ್ಟಿಂಗ್ಸಲ್ಲಿ ಬಂದು ನಂದು ಪ್ರೀವಿಯಸ್ ಕಲರ್ ಬೇಸ್ಡ್ ಆ್ಯಂಡ್ ಪ್ರೀವಿಯಸ್ ಡೇ ಕ್ಲೋಸ್ ಇದೆಯಲ್ಲ, ಅದನ್ನು ರಿಮೂವ್ ಮಾಡಿದರೆ ಫಾರ್ ಮಿ ಆಲ್ಸೋ ಇಟ್ ವಿಲ್ ಶೋ ಗ್ರೀನ್ ಓನ್ಲಿ, ಓಕೆನಾ? ಸೊ ಅದನ್ನು ನೀನು ಇಟ್ಕೊಂಡ್ರೆ ಇಟ್ ವಿಲ್ ಶೋ ರೆಡ್. ಸೊ ನನಗೆ ಕ್ಯಾಂಡಲ್ ಸ್ಟಿಕ್ಸ್ ಗ್ರೀನು ರೆಡ್ಡು ನನಗೆ ಇಂಪಾರ್ಟೆಂಟ್ ಆಗೋದಿಲ್ಲ, ನನಗೆ ಲೆವೆಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟಲ್ಲಿ. ಸೊ ನಾನು ನಿಮಗೇನು ಹೇಳಿದೆ ಫಸ್ಟೇ, ಐ ಜಸ್ಟ್ ವೆಯ್ಟೆಡ್ ದಿಸ್ ಲೆವೆಲ್ ಅಂತ. ಇಲ್ಲಿಗೆ ಬಂದಾಗ 38%ಗೆ ಬಂದಿದೆ, ಚಲೋ ಟೇಕ್ ಅ ಟ್ರೇಡ್ ಅಂತ ರೆಡಿ. ಇದು ಪ್ರೀಮಿಯಂ ಚಾರ್ಟ್ ಓಪನ್ ಮಾಡಿದರೆ ಬ್ರೋಕರ್ ಮುನೇ ಆಗ್ತಿಲ್ಲ, ಜರದ ಫುಲ್ ಹ್ಯಾಂಗ್ ಪಂಚು ಅಪ್ ಡೌನ್ ಎಲ್ಲ ತೋರಿಸ್ತೈತೆ. ಚಲೋ ಬೇಡ 15 ನಿಮಿಷ ಕಳೆದ್ಬಿಡಲಿ, ಆಮೇಲೆ ಟ್ರೇಡ್ ಮಾಡೋಣ ಅಂತ. ಒನ್ಸ್ ಇಟ್ ಈಸ್ ಬ್ರೇಕ್ ಆನ್. ಸೊ ಇದು ಬ್ರೇಕ್ ಆದಮೇಲೆ 38 ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಟ್ಲೀಸ್ಟ್ 25,000 ತನಕ ಬರುತ್ತೆ. 25,000 ತನಕ ಬಂದು ಸ್ಮಾಲ್ ರಿಜೆಕ್ಷನ್ ತೋರಿಸಿದ್ರೆ ಗೋ ವಿತ್ ಸೆಲ್ಲಿಂಗ್ ಸೈಡ್ ಅಂತ. ಸೊ ಮಾರ್ಕೆಟ್ ಏನು ಮಾಡ್ತು, ವೆರಿ ನೆಕ್ಸ್ಟ್ ಕ್ಯಾಂಡಲ್ ಮತ್ತೆ ಒಂದು ಸೆಲ್ಲಿಂಗ್ ಮಾಡ್ತು, ಅಗೇನ್ ಬೈಯಿಂಗ್ ಬಂತು. ನಾನು ಅಂದ್ಕೊಂಡೆ ಮಾರ್ಕೆಟ್ ಈ ಸಲ ಗ್ಯಾರಂಟಿ ಮೇಲೆ ಹೋಗುತ್ತೆ, ಚಾನ್ಸಸ್ ಆರ್ ದೇರ್. ಸೊ ಮಾರ್ಕೆಟು ಈ ಸಲ ಮೇ ಬಿ ಮೇಲೆ ಹೋಗೋ ಚಾನ್ಸಸ್ ಇದೆ, ಈ 25,000 ತನಕ ಬರುತ್ತೆ ಅಂತ. ಇನ್ನೊಂದು 4 ಪಾಯಿಂಟಲ್ಲಿ 25,000ಗೆ ಬರಲಿಲ್ಲ. ಸೊ ಅಗೇನ್ ಸ್ಮಾಲಿ ರಿಜೆಕ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಐ ಎಂಟರ್ಡ್ ಹಿಯರ್ ಓನ್ಲಿ. ಎಂಟ್ರಿ ಆದೆ ನಾನು, ಬಿಕಾಸ್ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೆ, ಲೆಟ್ಸ್ ಟೇಕ್ ಅ ಟ್ರೇಡ್, ನೋಡೋಣ ಏನಾಗುತ್ತೆ ಅಂತ. ಎಂಟ್ರಿ ಆಗ್ತಿದ್ದಂಗೆ ನನಗೆ ಆಲ್ಮೋಸ್ಟ್ 1 ಪಾಯಿಂಟು ಕೂಡ ಎಲ್ ತೋರಿಸಿಲ್ಲ. ಅದು ವೆರಿ ಫಾಸ್ಟ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ಐ ಹ್ಯಾವ್ ಮೇಡ್ ಇಟ್ ಗುಡ್ ಮನಿ. ನನಗೆ 20 ಪಾಯಿಂಟ್ ಕ್ಯಾಪ್ಚರ್ ಮಾಡಿಕೊಡ್ತದ್ದು. 20 ಪಾಯಿಂಟ್ ನಾನು ಎಕ್ಸಿಟ್ ಆದೆ. ಅದೇ ಟ್ರೇಡ್ ನಾವು ಹೋಲ್ಡ್ ಮಾಡಿದರೆ ಇಟ್ ವೆಂಟ್ ಅಪ್ ಟು 160, ಓಕೆನಾ? ವೆರಿ ನೆಕ್ಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ 160 ಹೋಯ್ತು. ಬಟ್ ದಟ್ ಈಸ್ ನನ್ನ ಮೈಂಡ್ಸೆಟ್. ನನ್ನ ಮೈಂಡ್ಸೆಟ್ ತುಂಬ ಕ್ಲಿಯರ್ ಇದೆ. ಸೊ ನನಗೆ ಇವತ್ತು ಏನಂದರೆ ಆಲ್ಮೋಸ್ಟ್ ಇಫ್ ಐ ಮೇಕ್ ಇಟ್ 20 ಪಾಯಿಂಟ್ಸ್ ಮೋರ್ ದೆನ್ ಏನೋ 15 to 20 ಪಾಯಿಂಟ್ಸ್, ಯಾಕೆಂದರೆ ನಾಳೆಗೆ ರಜೆ ಇರೋದ್ರಿಂದ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ಮೈಂಡಲ್ಲಿ ಇತ್ತು ನನಗೆ. ಸೊ ಅದೇ ರೀಸನ್ಗೆ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಬೋದು ಅಂತಲೇ ಅಲ್ಲಿಗೆ ತೊಗೊಂಡು ನಾನು ಕ್ಲೋಸ್ ಮಾಡ್ಕೊಂಡಿದ್ದು. ಸೊ ದಟ್ಸ್ ಓಕೆ. ಇಫ್ ಐ ಹೋಲ್ಡ್ ಇಟ್ ವಿಲ್ ಬಿ ವೆರಿ ಗುಡ್. ಹೋಲ್ಡ್ ಮಾಡಲಿಲ್ಲ ಅಂದ್ರೂ ವೆರಿ ಗುಡ್, ಬಿಕಾಸ್ ನಿಮಗೆ ವೆರಿ ಫಾಸ್ಟ್ ಕ್ವಿಕ್ ಮನಿ ಮಾರ್ಕೆಟ್ ಮಾಡಿಕೊಟ್ಟಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಕ್ವಿಕ್ ಫಾಸ್ಟು ಈಸಿ ಮನಿ ಮಾಡಿಕೊಟ್ರೆ ಮೋರ್ ದ್ಯಾನ್ ಎನಫ್ ಮಾರ್ಕೆಟಲ್ಲಿ. ಸೊ ಅದನ್ನೇ ನಾನು ನಿಮಗೆ ಹೇಳಿದ್ದು. ಅದೇ ವೆರಿ ನೆಕ್ಸ್ಟ್ ಕ್ಯಾಂಡಲು ನಾನು ಏನು ತೊಗೊಂಡಿದ್ನಲ್ಲ, ವೆರಿ ನಿಯರ್ ಆಲ್ಮೋಸ್ಟ್ 110 ತನಕಲೂ ಬಂದಿದೆ ಈ ಕ್ಯಾಂಡಲು. ಅಗೇನ್ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿಗೆ ಬಂದಾಗ ನನಗೆ 160 ತೋರಿಸ್ತಲೇ ಇಲ್ಲ, 150 ತೋರಿಸ್ತಾ ಇತ್ತು. ಬಟ್ ಇಲ್ಲಿ ಬರೋಷ್ಟರಲ್ಲಿ ಇಟ್ ಮೇಡ್ ಇಟ್ ವೆರಿ ಗುಡ್. ಸೊ ಆಪ್ಷನ್ ಸೆಲ್ಲರ್ಸ್ಗಳಿಗೆ ಈಸಿ ಡೇ ಇವತ್ತು, ಯಾಕೆಂದರೆ ಔಟ್ ಆಫ್ ದ ಮನಿ ಎಲ್ಲ ಸ್ಪೈಕ್ ಆಗಿರೋದ್ರಿಂದ ಪ್ರೀಮಿಯಮ್ಸ್ ಇದ್ದಾವೆ. ಆ ಪ್ರೀಮಿಯಮ್ಸ್ಗಳು ಈಸಿಯಾಗಿ ಮೆಲ್ಟ್ ಆಗ್ತವೆ, ಝೀರೋ ಕೂಡ ಆಗ್ತವೆ. ಸೊ ನಾನು ನಿಮಗೆ ಇವಾಗ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ವಿಚ್ ಒನ್ ಯು ವಿಲ್ ಸಿ. ಸೊ ನಾವು 24,900 ನೋಡೋದ, 25,000 ನೋಡೋದ, ಆಪ್ಷನ್ ಸೆಲ್ಲರ್ಸ್ಗಳಿಗೆ ಪ್ರೀಮಿಯಮ್ ಡಿಕೆ ಎಷ್ಟು ಚಂದ ಸಿಕ್ಕಿರುತ್ತೆ ಅಂತ. ಬಿಕಾಸ್ ಆಪ್ಷನ್ ಸೆಲ್ಲಿಂಗ್ ಈಸಿ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ಈ ಥರ ವಾಲಟಿಲಿಟಿ ಆಗಿದ್ದಿನ ಆಪ್ಷನ್ ಸೆಲ್ಲಿಂಗಲ್ಲಿ ಔಟ್ ಆಫ್ ದ ಮನಿಲಿ ದುಡ್ಡು ಹೇಗಾಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಓಕೆನಾ? ಡೋಂಟ್ ಥಿಂಕ್ ಇಟ್ ಲೈಕ್ ಆಪ್ಷನ್ ಸೆಲ್ಲಿಂಗ್ ಈಸಿ, ಆಪ್ಷನ್ ಬೈಯಿಂಗ್ ಇಸ್ ಡಿಫಿಕಲ್ಟ್. ನೋ, ಐ ಡೋಂಟ್ ಬಿಲೀವ್ ಇಟ್. ಸೊ ಆಲ್ ದೋಸ್ ಥಿಂಗ್ಸ್ ಎಲ್ಲ ನಿಮಗೆ ಎಷ್ಟು ಕೆಪಾಸಿಟಿ ಇದೆ, ನಿಮ್ಮ ಮೈಂಡ್ಸೆಟ್ಟು ಎಷ್ಟು ಅರ್ನ್ ಮಾಡಲಿಕ್ಕೆ, ರೀಡಿಂಗ್ ಮಾಡ್ಕೊಳ್ಳಿಕ್ಕೆ ಕೆಪಾಸಿಟಿ ಇದೆ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಾನು ಅದನ್ನು ಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಈಸಿ, ಆಪ್ಷನ್ ಬೈಯಿಂಗ್ ಈಸಿ ಅದು ಯಾವುದೂ ಹೇಳೋದಿಲ್ಲ. ಬಿಕಾಸ್ ಆಲ್ವೇಸ್ ನಿಮಗೆ ವಿತೌಟ್ ನಾಲೆಡ್ಜ್ ಎವ್ರಿಥಿಂಗ್ ಈಸ್ ಡಿಫಿಕಲ್ಟ್. ಪ್ರಪಂಚದಲ್ಲಿ ನಾಲೆಡ್ಜ್ ಇಲ್ಲದೆ ಇರೋ ಥಿಂಗ್ಸ್ ಯಾವುದೇ ಆದರೂ ನಿಮಗೆ ಡಿಫಿಕಲ್ಟೇನೆ. ಐದರ್ ಅದು ಟ್ರೇಡಿಂಗ್ ಇರ್ಬೋದು, ಇಲ್ಲ ಒಂದು ಕಾರ್ ಕಲಿಯೋದಿರ್ಬೋದು, ಇಲ್ಲ ಒಂದು ಬೈಕ್ ಓಡಿಸೋದಿರ್ಬೋದು, ಇಲ್ಲ ಒಂದು ಸ್ಮಾಲ್ ಥಿಂಗ್ಸ್ ಏನೇ ಒಂದು ಕುಕ್ಕಿಂಗೇ ಇರ್ಬೋದು. ವಿತೌಟ್ ನಾಲೆಡ್ಜ್ ಆಲ್ವೇಸ್ ಅದು ನಿಮಗೆ 100% ಬರೋದಿಲ್ಲ. ಅದೇ ಥರ ಇದು ಕೂಡ ಅಷ್ಟೇ. ಸೊ ಲೆಟ್ಸ್ ಸೀ ಇಟ್ ಆನ್ ವಾಟ್ ವಿ ಕಾಲ್ ಶಾರ್ಟ್ ಮಾಡಿರೋದಲ್ವಾ. ಸೊ ಇಟ್ ಮೀನ್ಸ್
24 25,000 ನೋಡೋಣ ಅಂದರೆ 25,000 ನೋಡೋಣ. ಲೆಟ್ಸಿ 25,000ಅಲ್ಲಿ ಕಾಲ್ ಶಾರ್ಟ್ ಮಾಡಿದ್ರೆ ಎಷ್ಟಕ್ಕೆ ಸಿಕ್ಕಿರುತ್ತೆ ಅನ್ನೋದನ್ನು. ಸೊ ನಾನು ಲೈಕ್ ನಿಮಗೆ ಅಲ್ಲಿಗೆ ಎಕ್ಸಾಕ್ಟಾಗಿ ಬಂದಾಗ ಕಾಲ್ ಶಾರ್ಟ್ ಮಾಡಿರೋರಿದ್ರೆ ಅಫ್ಕೋರ್ಸ್ ಈ ಶಾರ್ಟ್ ಬಿಟ್ಬಿಡಿ, ಇದು ಲೈಕ್ ನಾವು ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಮಾರ್ಕೆಟ್ ಎಲ್ಲಿಂದ ಕೆಳಗಡೆಗೆ ಬಂತು ಇಲ್ಲ ಎಲ್ಲಿಂದ ಕೆಳಗಡೆಗೆ ಮೇಲೋಯ್ತು ಅನ್ನೋದನ್ನು ಹೇಳಲಿಕ್ಕಾಗೋದಿಲ್ಲ. ದಿಸ್ ವಾಸ್ ದ ಈಸಿಯೆಸ್ಟ್ ಟ್ರೇಡ್ ಅವ್ರಿಗೆ. 25,000 ಲೆವೆಲಿಗೆ ಬಂದಾಗ ಯಾರಾದರೂ ಟ್ರೇಡ್ ಎತ್ಕೊಂಡಿದ್ರೆ ಕಾಲ್ ಶಾರ್ಟ್ ಮಾಡಿದವ್ರಿಗಿದ್ರೆ ಆಲ್ಮೋಸ್ಟ್ 80 ಬಿಕಮ್ ವೆರ್ ಇಟ್ ಈಸ್ ನೋ 900 9 rupees. It means they already got 70 rupees. 85% ಆಲ್ಮೋಸ್ಟ್ 80% ಅವ್ರಿಗೆ ಆಲ್ರೆಡಿ ಡಿ ಕೆ ಆಗೋಗಿದೆ ಮಾರ್ಕೆಟು. 85% ಆಗೋಗಿದೆ. 70 ಪಾಯಿಂಟ್ಸ್ ಆಲ್ರೆಡಿ ಸಿಕ್ಕಿದೆ. ಸೊ ಅವ್ರಿಗೆ ಬಿಲೋ 9 rupees ಬಂದಮೇಲೆ ಸ್ಮಾರ್ಟ್ ಪೀಪಲ್ಸ್ ಏನು ಮಾಡ್ತಾರೆ, ದೇ ವಿಲ್ ಸ್ಟಾರ್ಟ್ ಎಕ್ಸಿಟ್ ದೇರ್ ಪೊಸಿಷನ್ಸ್. ಯಾಕೆಂದರೆ ಈ 9 ರೂಪಾಯಿ ಝೀರೋ ಆಗೋದು 3ವರೆಗೆ, ಓಕೆನಾ. 3:30ಕ್ಕೆ ಅದು 9 ರೂಪಾಯಿ ಝೀರೋ ಆಗೋದು, ಅಲ್ಲಿ ತನಕ ಅದು ಝೀರೋ ಆಗೋದಿಲ್ಲ. ಸೊ ಹಾಗಾಗಿ ಇವಾಗಲೇ ನಿಮಗೆ ಆಲ್ರೆಡಿ 11:40 ಮಾರ್ಕೆಟಲ್ಲಿ ಯು ಗಾಟ್ ಇಟ್ 80ಇಂದ 9 ರೂಪೀಸಿಗೆ ಬಂದಿದೆ ಅಂದರೆ ಆಲ್ಮೋಸ್ಟ್ ನಿಮಗೆ 69 ರೂಪಾಯಿ, ಆಲ್ಮೋಸ್ಟ್ 69 ಪಾಯಿಂಟ್ ಸಿಕ್ಕಿದೆ ಅಂದರೆ ದೆನ್ ವೈ ವಿಲ್ ವೇಟ್ ಇಟ್. ಸಿಂಪಲ್ ಅಲ್ಲ, ಇಟ್ಸ್ ಅ ಫಿನಿಶ್ಡ್, ಡನ್. ಅವ್ರು ಮತ್ತಿನ್ನು ಟ್ರೇಡ್ ಮಾಡೋ ಅವಶ್ಯಕತೆ ಏನಿದೆ ಇವತ್ತು, ಇಟ್ಸ್ ಅ ಕ್ಲೋಸ್ಡ್. ಸೊ ಸಪೋಸ್ ನಿಮಗೆ ಇದರಲ್ಲಿ ನೋಡೋಕೆ ಹೋದರೆ ಲೈಕ್ ಏನಂದರೆ ಅರ್ಧ ಮನಿ ಲೆಕ್ಕಕ್ಕೆ ನಾನು ನಿಮಗೆ ಹೇಳಿದ್ದೀನಿ ಅಂದ್ಕೊಳ್ಳಿ. ಸೊ ಔಟ್ ಆಫ್ ದ ಮನಿ ಅಂದರೆ ಸಪೋಸ್ ಇಫ್ ಈ ಸಿ ಟನ್ 24,900. ಸೊ 24,900 ಅಂದರೆ ಸೊ 24,900 ಎಷ್ಟು ತೋರಿಸ್ತಿದೆ? ಓಕೆ, 24,900 ತೊಗೊಂಡಿದ್ದವ್ರಿಗಿದ್ರೆ ಸೊ ವಾಟ್ ವಿ ದೇ ಗಾಟ್ ಇಟ್ ಆಲ್ಮೋಸ್ಟ್ 120 ಅಲ್ಲ ಅವರೇ, ನಾನು ಬರೀ 120 ಹೇಳ್ತಾ ಇದ್ದೀನಿ. ಇದನ್ನೇ ಝೂಮ್ ಔಟ್ ಮಾಡಿದರೆ ಗೊತ್ತಾಗುತ್ತೆ ಎಷ್ಟಕ್ಕೆ ಸಿಕ್ಕಿರುತ್ತೆ. ಅವರು ಸಪೋಸ್ 24,900 ಟ್ರೇಡ್ ಮಾಡಿದವ್ರಿಗಿದ್ರೆ 141, ಓಕೆನಾ. ಇಟ್ಸ್ ಅ ಹ್ಯೂಜ್ ವ್ಯಾಲ್ಯೂ. 141ಇಂದ ಮಾರ್ಕೆಟ್ ಎಲ್ಲಿ ತನಕ ಬಂದಿದೆ? 27 ರೂಪೀಸ್. ಆಲ್ಮೋಸ್ಟ್ ದೇ ಗಾಟ್ ಇಟ್ ಹೌ ಮಚ್ ನಿಮಗೆ ಗೊತ್ತಾಗ್ತಿದೆ. ಇಂದ ಮನೇಲಿ ತೊಗೊಂಡವ್ರಿಗೆ ಎಷ್ಟು ಸಿಕ್ಕಿದೆ? ದೇ ಗಾಟ್ ಇಟ್ ವೆರಿ ಗುಡ್ ಅಮೌಂಟ್ ಆಫ್ ಎಕ್ಸಾಕ್ಟ್ಲಿ 120, 118 ಪಾಯಿಂಟ್ಸ್. ಜಾಕ್ಪಾಟ್ ಅಲ್ವಾ? 118 ಪಾಯಿಂಟ್ಸ್ ಪ್ರೀಮಿಯಮ್ ಡಿ ಕೆ ವಿತಿನ್ 1 ಅವರಲ್ಲಿ ಆಗೋಗಿದೆ. ದಿಸ್ ಈಸ್ ದಿ ಪವರ್ ಆಫ್ ಸಮ್ ಟೈಮ್ ವಾಲಟಿಲಿಟಿ. ಐ ವಿ ಡ್ರಾಪ್ ಆದಾಗ ಏನೇನಾಗುತ್ತೆ ಅನ್ನೋದು. ಅದೇ ಆಪ್ಷನ್ ಬೈಯರ್ಸ್ಗೆ ಇದು ಎನಿಮಿ ಥರ ವರ್ಕ್ ಆಗಿರುತ್ತೆ ಇವತ್ತು. ಯಾಕೆಂದರೆ ಆಪ್ಷನ್ ಬೈಯರ್ಸ್ಗೆ ಮೂವ್ಮೆಂಟ್ ಆಗ್ತಿದೆ, ಪ್ರೀಮಿಯಮ್ ಮೂವ್ ಆಗ್ತಿಲ್ಲ ಅಂತ ಹೊಡೆದಾಡ್ತಿರ್ತೀರಲ್ಲ, ಆ ಥರ. ಅದೇ ನೀವು ಆಪ್ಷನ್ ಬೈಯರ್ಸ್ಗಳಿಗೆ ಈಸಿ ಟ್ರೇಡ್ ಯಾವುದು? 2ನೇ ತಾರೀಕು ಬಿಟ್ಟು 10ನೇ ತಾರೀಕು ಟ್ರೇಡ್ ಮಾಡಿ 25,500 ರೂಪಾಯಿ ಪುಟ್. ಈಗ ಅದನ್ನು ತೋರಿಸ್ತೀನಿ ನೋಡಿ. 25,500 ರೂಪಾಯಿನ ಪುಟ್ ಏನು ಮಾಡಿದೆ? 25,000 ಪುಟ್. ಸೊ ನಾನು ನಿಮಗೇನು ಟ್ರೇಡ್ ಹೇಳಿದ್ನಲ್ಲ ಅದು. ಸೊ 25,000 ಪುಟ್ನ ಯಾರಾದರೂ ಟ್ರೇಡ್ ಮಾಡಿದವ್ರಿಗಿದ್ರೆ ಸೊ ಹೌ ಮಚ್ ದೇ ಗಾಟ್ ಇಟ್? ದಿಸ್ ಈಸ್ ದ ವ್ಯಾಲ್ಯೂ 241, ಓಕೆನಾ. ಸೊ 241 ಅಂದರೆ ನಿಮಗೆ ಅರ್ಧ ಮನಿ ಲೆಕ್ಕಕ್ಕೆ ಅವಾಗಿಂದ ನೋಡೋದಾದ್ರೆ 239 to 240, 245 ಅಷ್ಟರಲ್ಲಿ ನೀವು ಎಂಟ್ರಿ ಆಗಿದ್ರು ಹೌ ಮಚ್ ಯು ಗಾಟ್ ಇಟ್? ಇಲ್ಲಿ ತನಕ ಬೇಡ ಅಂದ್ರೂ ನಿಮಗೆ ಇಲ್ಲಿ ತನಕ ನೋಡಿದ್ರು 292, ಆಲ್ಮೋಸ್ಟ್ ನಿಮಗೆಷ್ಟು 50 ಪಾಯಿಂಟ್ ಸಿಕ್ಕಿದೆ. ಸೊ ನಿಮಗೆ ಪ್ರೀಮಿಯಮ್ ಡಿ ಕೆ ಆಗಿದೆಯಾ? ಇಲ್ಲ. ಪ್ರೀಮಿಯಮ್ ಡಿ ಕೆಯಲ್ಲಿ ನಿಮಗೆ ಲಾಸ್ ಹಿಟ್ ಆಗಿದೆಯಾ? ಇಲ್ಲ. ಸೊ ಮಾರ್ಕೆಟ್ ಏನು ಮಾಡ್ತಿದೆ? ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಪ್ರಕಾರ ಟ್ರೇಡ್ ಮಾಡಿದರೆ ಪ್ರೀಮಿಯಮ್ ಹೈ ಇದಾವೆ ಅಷ್ಟೇ. ಸೊ ನೀವು 1 ಲಾಟಲ್ಲಿ ಟ್ರೇಡ್ ಮಾಡಿದ್ರು ನೀವು ಪ್ರಾಫಿಟಲ್ಲಿದ್ದೀರಾ, 2 ಲಾಟ್ಸಲ್ಲಿ ಟ್ರೇಡ್ ಮಾಡಿದ್ರು ಪ್ರಾಫಿಟಲ್ಲಿದ್ದೀರಾ, 10 ಲಾಟ್ಸಲ್ಲಿ ಟ್ರೇಡ್ ಮಾಡಿದ್ರು ಪ್ರಾಫಿಟಲ್ಲಿದ್ದೀರಾ. ದಿಸ್ ವಾಸ್ ದ ಲಾಜಿಕ್. ಸೊ ಇದನ್ನು ನೀವು ಕಲಿಬೇಕು. ಫಸ್ಟ್ ಇದನ್ನು ಅರ್ಥ ಮಾಡ್ಕೋಬೇಕು. ಆ ಎಕ್ಸ್ಪೈರಿ ದಿನ ನಮಗೆ ಟಫ್ ಅನ್ನಿಸ್ದಾಗ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿನ ಟ್ರೇಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ವೀಕ್ ಎಕ್ಸ್ಪೈರಿಯಲ್ಲಿ ಏನು ವಾಲ್ಯೂಮ್ ಕಡಿಮೆ ಇದೆಯಾ? ಇಲ್ಲ. ಸೊ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿಯಲ್ಲಿ ಲೈಕ್ ಕ್ಯಾಂಡಲ್ಸ್ಗಳು ಈ ಥರ ಎಲ್ಲಿ ಸೊ ನಿಮ್ಗೆ ಇಲ್ಲಿ ನೋಡೋದಾದರೆ ಈ ಥರ ವಾಲ್ಯೂಮ್ ಇಲ್ಲದೇ ಇರೋ ಥರ ಕ್ಯಾಂಡಲ್ಸ್ ಆಗಿದಾವ, ಅದನ್ನು ನೋಡಿ. ಸೊ ಇಲ್ಲೆಲ್ಲ ನೋಡಿದ್ರೆ ಇಲ್ಲಿ ವಾಲ್ಯೂಮ್ ಇಲ್ಲದೇ ಇರೋಂಥ ಕ್ಯಾಂಡಲ್ಗಳು. ಸೊ ಮಾರ್ಕೆಟ್ ಎಲ್ಲೋ ಒಂದು ಕಡೆ ಅಪ್ ಡೌನ್ ತೋರಿಸ್ತಿದೆ, ಆ ಥರ ಆಗಿದೆ. ಇಲ್ಲ, ವೆರಿ ನೀಟ್ ಕ್ಯಾಂಡಲ್ಸ್ಗಳು ವರ್ಕ್ ಆಗ್ತಿದ್ದಾವೆ, ವೆರಿ ನೀಟ್ ಕ್ಯಾಂಡಲ್ಸ್ ಮೂವ್ಮೆಂಟ್ ಆಗ್ತಿದೆ. ದಿಸ್ ಈಸ್ ವಾಟ್ ಯು ಗೈಸ್ ನೀಡ್ ಟು ಅಕ್ಸೆಪ್ಟ್. ಸೊ ಟ್ರುತ್ನ ನೀವು ಅಕ್ಸೆಪ್ಟ್ ಮಾಡ್ಕೊಬೇಕು. ಮಾರ್ಕೆಟಲ್ಲಿ ಯಾವಾಗಲೂ ಅಷ್ಟೇ, ನೀವು ಎಲ್ಲಿ ತನಕ ಆ್ಯಕ್ಚುಯಲ್ ಟ್ರುತ್ನ ನೀವು ಅಕ್ಸೆಪ್ಟ್ ಮಾಡೋದಿಲ್ಲ ಅಲ್ಲಿ ತನಕ ಮಾರ್ಕೆಟಲ್ಲಿ ನೀವು ಟ್ರೇಡರ್ ಆಗೋದು ತುಂಬಾ ಕಷ್ಟ, ಓಕೆನಾ. ಸೊ ನಿಮಗೆ ಹೋಪ್ ಲಾಜಿಕ್ ಆ್ಯಂಡ್ ಥಿಂಗ್ಸ್ ಎರಡೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಈಸಿ ಟ್ರೇಡ್ ಯಾವುದಿತ್ತು ಇವತ್ತು, ಡಿಫಿಕಲ್ಟ್ ಟ್ರೇಡ್ ಯಾವುದಿತ್ತು, ಎರಡೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಪುಟ್ಟಲ್ಲಿ ನಿಮಗೆ ಓವರ್ ನೈಟ್ ತಗೊಂಡವ್ರಿಗೆ ಸಪೋಸ್
25,000 ಓವರ್ ನೈಟಲ್ಲಿ ತೊಗೊಂಡು ಹೋದವ್ರಿಗೆ, ಔಟ್ ಆಫ್ ದ ಮನಿ ಲೆಕ್ಕಕ್ಕೆ ತೊಗೊಂಡು ಹೋದವ್ರಿಗೂ ಎಷ್ಟಕ್ಕೆ ಬಂದಿತ್ತು, 120 ಇಫ್ ದೇ ಪರ್ಚೇಸ್ಡ್, ಮಾರ್ಕೆಟ್ ಓಪನ್ಡ್ ಇಟ್ ಸೆಲ್ಫ್ 300. ಇಮಿಡಿಯೇಟ್ ಎಕ್ಸಿಟ್ ಆದ್ರೂ ದೇ ಗಾಟ್ 150 ಪಾಯಿಂಟ್ಸ್. ಬಟ್ ನಮ್ಗೆ ಓವರ್ ನೈಟ್ ಪೊಸಿಷನ್ ನಾವು ಕ್ಯಾರಿ ಮಾಡೋರಲ್ಲ, ಓವರ್ ನೈಟ್ ಬಗ್ಗೆ ಥಿಂಕ್ ಮಾಡೋರಲ್ಲ. ಸೊ ನಮಗೆ 150 ಪಾಯಿಂಟ್ ಅವಶ್ಯಕತೆ ಇಲ್ಲ, ನಮಗಿಲ್ಲಿ ಸಿಗೋ 25-30 ಪಾಯಿಂಟ್ ಮೋರ್ ದನ್ ಎನಫ್. ಸಿಂಪಲ್ ಲಾಜಿಕ್, ಮೈಂಡ್ ಸೆಟ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಥಿಂಗ್ಸ್ ಅರ್ಥ ಮಾಡ್ಕೊಂಡಷ್ಟು ನಿಮಗೂ ಕೂಡ ಈಸಿ ಅನಿಸುತ್ತೆ. ಹೋಪ್ ನಿಮಗೆ ನಾನು ಏನು ಗೈಡ್ ಮಾಡಿದ್ದೀನಿ ಎರಡೂ ಅರ್ಥ ಆಗಿದೆ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ ನೋಡೋಣ, ನಾನು ಸ್ಲಾಟ್ನ ಚೆಕ್ ಮಾಡಿಕೊಂಡು ನಿಮಗೆ ಕನ್ಫರ್ಮ್ ಮಾಡ್ತೀನಿ. ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಪದೇ ನಾನು ಅದನ್ನು ಹೇಳಲಿಕ್ಕಾಗೋದಿಲ್ಲ, ಬಿಕಾಸ್ ಲೈಕ್ ನನಗೂ ಅನ್ನಿಸುತ್ತೆ, ಲೈಕ್ ಕನ್ನಡದಲ್ಲಿ ನೀವು ಎಷ್ಟೇ ಜೆನ್ಯೂನ್ ಕಂಟೆಂಟ್ ಕೊಟ್ರು ಪೀಪಲ್ ಲೈಕ್ ಸಬ್ಸ್ಕ್ರೈಬು ಮಾಡೋದಿಲ್ಲ ಜಾಸ್ತಿ, ಇಲ್ಲ ಅದಕ್ಕೆ ಲೈಕ್ಸ್ ಕೂಡ ಬರೋದಿಲ್ಲ. ನನಗೂ ಕೂಡ ಅನಿಸುತ್ತೆ. ಐ ಡೋಂಟ್ ನೋ, ಲೈಕ್ ನೋಡುವ, ಇದೇ ಥರ ಸ್ಲೋಲಿ ಮೂಮೆಂಟು ಸಬ್ಸ್ಕ್ರಿಪ್ಷನ್ ಕಡಿಮೆ ಇದೆ ಅಂದರೆ ಅನದರ್ ಸಮ್ ಲೈಕ್ ಫ್ಯೂ ಮಂತ್ಸ್ ಅನ್ನೋದಕ್ಕಿಂತ ನೋಡೋಣ, ಇನ್ನೊಂದು 1 year ಐ ವಿಲ್ ಸಿ ಇಟ್. ಸೇಮ್ ಥಿಂಗ್ ಕಂಟಿನ್ಯೂ ಆಯಿತು ಅಂದರೆ ಐ ವಿಲ್ ಸ್ಟಾಪ್ ಯೂಟ್ಯೂಬ್, ಬಿಕಾಸ್ ಸಮ್ವೇರ್ ಇಟ್ ಈಸ್ ನಾಟ್ ಯೂಸಬಲ್ ಅನ್ನಿಸುತ್ತೆ. ಸೊ ಯಾಕೆಂದರೆ ಲೈಕ್ ನಿಮಗೆ ಜೆನ್ಯೂನ್ ಕಂಟೆಂಟ್ ಕೊಟ್ಟರು ನಾವಿಲ್ಲಿ, ನನಗೇನೆಂದರೆ ಇಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಆಗಲಿ, ಇಲ್ಲ ಯಾವುದೇ ಒಂದು ಇಂಡಿಕೇಟರ್ ಪ್ರಮೋಷನ್ಗಾಗಲಿ, ಇಲ್ಲ ಬೇರೆ ಬ್ರೋಕರ್ಗಳ ಪ್ರಮೋಷನ್ಸ್ಗಳಿಗಾಗಲಿ ನಾನು ಬರೋಲ್ಲ ಇಲ್ಲಿ. ಸೊ ವಾಟ್ ಎವರ್ ಐ ಆಮ್ ಡೂಯಿಂಗ್, ಐ ಆಮ್ ಜಸ್ಟ್ ಶೋಯಿಂಗ್ ಯು ಗೈಸ್, ಓಕೆನಾ. ಸೊ ಅದನ್ನು ಬಿಟ್ಟರೆ ಇನ್ನೇನೂ ನಾನು ಇಲ್ಲಿ ಎಕ್ಸ್ಟ್ರಾ ಥಿಂಗ್ಸ್ ಅಂತ ಮಾಡ್ತಾ ಇಲ್ಲ. ಸೊ ನೋಡುವ, ಲೈಕ್ ನನಗೂ ಅನಿಸುತ್ತೆ ಸಮ್ಟೈಮು, ಲೈಕ್ ಈಗ ನಾರ್ತ್ ಅವ್ರದ್ದೆಲ್ಲ ನೋಡೋಕೆ ಹೋದರೆ ದೇ ಹ್ಯಾವ್ ಹ್ಯೂಜ್ ವಾಲ್ಯೂಮ್. ಅವ್ರಿಗೆ ಲೈಕ್ ಹಿಂದಿ ಮಾತಾಡೋರ ಸಂಖ್ಯೆ ಹ್ಯೂಜ್ ಇದೆ. ಒಂದು 7-8-10 ಸ್ಟೇಟ್ಸ್ಗಳಲ್ಲಿ ಹಿಂದಿ ಕ್ಲಿಯರಾಗಿ ಸಿಗುತ್ತೆ. ಅದಲ್ಲದೆ ಸೌತಲ್ಲಿ ಆಲ್ಮೋಸ್ಟ್ 60% ಪೀಪಲ್ ನೋಸ್ ಹಿಂದಿ. ಬಟ್ ಕನ್ನಡದಲ್ಲಿ ಏನಾಗುತ್ತೆ, ಕನ್ನಡದಲ್ಲಿ ಓನ್ಲಿ ಕನ್ನಡ ಅಂತ ಬಂದಾಗ ಥಿಂಗ್ಸ್ ಲೈಕ್ ಡಿಫ್ರೆಂಟ್ ಆಗ್ತವೆ, ಲಿಮಿಟ್ ಆಗುತ್ತೆ. ಸೊ ಅದೇನೋ ಹೇಳ್ತಾರಲ್ಲ, ಸಮುದ್ರದಲ್ಲಿ ಈಜೋಕ್ಕೂ ಯಾವುದೋ ಒಂದು ಕೆರೆಯಲ್ಲಿ ಈಜೋಕ್ಕೂ ಡಿಫ್ರೆನ್ಸ್ ಇದೆ ಅಂತ, ಸೇಮ್ ಅದೇ ಥರ ಸಮ್ಟೈಮ್ ಅದು ಅನಿಸುತ್ತೆ. ಯಾಕೆ ಸುಮ್ಮನೆ ರಿಸ್ಕ್ ತೊಗೊಂಡು ಇದೆಲ್ಲ ಯೂಟ್ಯೂಬ್ ಅದು ಇದು ಮಾಡೋದು, ಲೈಕ್ ಇಫ್ ಇಟ್ ಈಸ್ ನಾಟ್ ಗೆಟಿಂಗ್ ಎನಿಥಿಂಗ್ ಫ್ರಮ್ ಹಿಯರ್ ದೆನ್ ವೈ. ನನ್ನ ಮೈಂಡ್ ಸೆಟ್ ಇದ್ದಿದ್ದು ಇಷ್ಟೇ, ನಾನು ಕಲಿಬೇಕಾದ್ರೆ ಪ್ರಾಪರ್ ಕನ್ನಡದಲ್ಲಿ ನಾಲೆಡ್ಜ್ ಕೊಡೋರು ತುಂಬ ಕಡಿಮೆ ಇದ್ದರು. ಹಾಗಾಗಿನೇ ಐ ಜಸ್ಟ್ ಫೋಕಸಿಂಗ್ ದಿಸ್. ನೋಡುವ, ಲೈಕ್ ಫ್ಯೂಚರಲ್ಲಿ ಏನಾದರೂ ಚಮತ್ಕಾರಗಳಂತ ಏನಾದರೂ ಆಗಿ ನಮಗೂ ಒಂಚೂರು ಸಬ್ಸ್ಕ್ರೈಬರ್ಸ್ ಏನಾದ್ರು ಇನ್ಕ್ರೀಸ್ ಆದರೆ ನೋಡೋಣ, ಇಲ್ದವ್ರು ಹೋದರೆ ಲೆಟ್ಸ್ ಕ್ಲೋಸ್ ಇಟ್ ಅಪ್, ಓಕೆನಾ. ಓಕೆ, ಥ್ಯಾಂಕ್ ಯು ಆಲ್.